ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮೈಸೂರು ಆಕಾಶವಾಣಿ, ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ರೇಷ್ಮೆ ವಾಹಿನಿ, ರೇಷ್ಮೆ ಕೃಷಿ ತಂತ್ರಜ್ಞಾನಗಳು ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಕೇಂದ್ರದ ಸಭಾಂಗಣದಲ್ಲಿ ಇತ್ತೀಚೆಗೆ ಆಯೋಜಿಸಿತ್ತು. ರೇಷ್ಮೆ ಇಲಾಖೆಯ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎನ್ ರವಿ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಮೈಸೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಎಚ್ ಶ್ರೀನಿವಾಸ್ ಅವರು ರೇಷ್ಮೆ ಕೃಷಿ ಕುರಿತ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ಸಾಂಪ್ರದಾಯಿಕವಾಗಿ ನಾವು ಕೃಷಿಯನ್ನು ನಮ್ಮ ಭಾಷೆ ಬರೋಕ್ಕಿಂತ ಮುಂಚೆಯಿಂದಲೂ ಮಾಡಿಕೊಂಡೇ ಬಂದಿದ್ದೇವೆ. ಆದರೆ ತಂತ್ರಜ್ಞಾನದ ಒಂದು ಮಿಳಿತ ಎಲ್ಲ ಆಗತ್ತೆ, ವೈಜ್ಞಾನಿಕವಾಗಿ ಚಿಂತನೆಯನ್ನು ಎಲ್ಲ ಮಾಡ್ತಾ ಹೋಗ್ತೇವೆ, ಆಗ ಅದು ಲಾಭದಾಯಕವಾಗಿ ರೈತರಿಗೆ ಸಿಗುವಂಥದ್ದು. ಹಾಗಾಗಿ ಎಲ್ಲ ಇಲಾಖೆಗಳ, ಎಲ್ಲ ವಿಜ್ಞಾನಿಗಳ, ರೈತರ ಸಹಾಯದೊಂದಿಗೆ ನಮ್ಮ ಆಕಾಶವಾಣಿ ಸಹ ಈ ರೇಷ್ಮೆ ವಾಹಿನಿ ಕಾರ್ಯಕ್ರಮವನ್ನು, ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿಕ್ಕೆ ಆಯೋಜನೆ ಮಾಡಿದೆ. ರೈತರಿಗೆ ಈ ತಂತ್ರಜ್ಞಾನವನ್ನು, ಹೊಸ ತಂತ್ರಜ್ಞಾನಗಳು ರೇಷ್ಮೆ ಕೃಷಿನಲ್ಲಿ ಅಳವಡಿಸಿಕೊಂಡು ಹೆಚ್ಚು ಪ್ರಮಾಣದಲ್ಲಿ ಲಾಭ ಪಡೆಯೋದಕ್ಕೆ ಉಪಕಾರಿಯಾಗುತ್ತೆ ಅಂತ ನಾವು ಅಂದ್ಕೊಂಡು ಈ ಕಾರ್ಯಕ್ರಮವನ್ನು ಕೇಂದ್ರ ರೇಷ್ಮೆ ಮಂಡಳಿ ಪ್ರಾಯೋಜಿಸ್ತಾ ಇದೆ. ಅದನ್ನು ಆಕಾಶವಾಣಿ ಮೈಸೂರವರು ಮಾಡ್ತಾ ಇದ್ದಾರೆ. 39 ವಾರಗಳ ಕಾಲ ನಿರಂತರವಾಗಿ ರೇಷ್ಮೆ ವಾಹಿನಿ ಎನ್ನುವಂತಹ ಬಾನುಲಿ ಸರಣಿ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದೆ. ವಿಶೇಷವಾಗಿ ಈಗ ಎಲ್ಲ ಕಡೆಯಲ್ಲೂ ಬರ ಇರೋದರಿಂದ ರೇಷ್ಮೆ ಕೃಷಿಯಲ್ಲಿ ಬರ ನಿರ್ವಹಣಾ ತಾಂತ್ರಿಕತೆಗಳು, ಇದಕ್ಕಾಗಿ ಈ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ 10 ಹಲವು ತಾಂತ್ರಿಕತೆಗಳನ್ನು ನಿರಂತರವಾಗಿ ರೈತರಿಗೆ ಮುಟ್ಟಿಸೋ ಉದ್ದೇಶದಿಂದ ರೇಷ್ಮೆ ವಾಹಿನಿ ಬಾನುಲಿ ಸರಣಿಯನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮಾರ್ಚ್ 8ರಿಂದ ನವೆಂಬರ್ ಅಂತ್ಯದವರೆಗೆ ಪ್ರತಿ ಬುಧವಾರ ಸಂಜೆ 6:50ರಿಂದ 7:35ರವರೆಗೆ ರೇಷ್ಮೆ ವಾಹಿನಿ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಈ ಸರಣಿ ಕಾರ್ಯಕ್ರಮವನ್ನು ಕೇಳಿದಂತಹ ಉತ್ತಮವಾದ ಕೇಳುಗರಿಗೆ ಸರಣಿಯ ಮುಕ್ತಾಯದ ಬಳಿಕ ವಿಶೇಷವಾದ 3 ದಿನದ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಹಾಗೆ 3 ದಿನದ ಉಚಿತ ಅಧ್ಯಯನ ಪ್ರವಾಸವನ್ನು ಕೂಡ ನಾವು ಅವರಿಗಾಗಿ ಏರ್ಪಡಿಸಿದ್ದೇವೆ. ಒಟ್ಟಾರೆ ಈ ಸರಣಿಯಲ್ಲಿ ಪ್ರಸಾರವಾದಂತಹ ಎಲ್ಲ ಉಪಯುಕ್ತ ಅಂಶಗಳನ್ನು ಒಂದು ಪುಸ್ತಕವಾಗಿ ಮುದ್ರಿಸಿ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೋಮವಾರಪೇಟೆ ತಾಲೂಕು ಸುಂಟಿಕೊಪ್ಪದ ಪ್ರಗತಿಪರ ಕೃಷಿಕರಾದ ಹೊಯ್ಸಳ ಅವರು ಮೂಲತಃ ಕಾಫಿ ಬೆಳೆಗಾರರು. ಕಾಫಿಯ ಜೊತೆಯಲ್ಲಿ ಮೆಣಸನ್ನು ಅಂತರ ಬೆಳೆಯಾಗಿ ಅವರು ಬೆಳೆದುಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ತೋಟಗಳಲ್ಲಿರುವ 3 ಕೃಷಿ ಹೊಂಡಗಳಲ್ಲಿ ಮೀನು ಸಾಕಣೆಯನ್ನು ಸಹ ಕೈಗೊಂಡಿದ್ದಾರೆ. ಮೀನುಗಾರಿಕೆ ಇಲಾಖೆಯಿಂದ ತರಬೇತಿಯನ್ನು ಪಡೆದುಕೊಂಡು ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮೀನು ಸಾಕಣೆ ಮಾಡುತ್ತಿರುವುದರಿಂದ ಕಾಫಿ ಹಾಗೂ ಮೆಣಸಿನ ಆದಾಯದ ಜೊತೆಗೆ ಮೀನು ಸಾಕಣೆಯಿಂದಲೂ ಉತ್ತಮ ಆದಾಯ ಗಳಿಸುತ್ತಾರೆ ಎನ್ನುತ್ತಾರೆ ಹೊಯ್ಸಳ ಅವರು. ಮೀನುಗಾರಿಕೆ ಡಿಪಾರ್ಟ್ಮೆಂಟ್ ಅವರ ಒಂದು ತರಬೇತಿ ಏನು ನಡೆಸ್ತಾರೆ, ಅದರಲ್ಲಿ ಹೋಗಿ ತರಬೇತಿ ಪಡೆದ ನಂತರ ಅವರ ಅಡ್ವೈಸ್ ಮೇಲೆ ಆ್ಯಕ್ಚುಲಿಗೆ ಮೀನು ಕೃಷಿಯನ್ನು ಶುರು ಮಾಡ್ತೀವಿ. ಇಲ್ಲೇನಂತ ಹೇಳಿ ನಾವು ಆ್ಯಕ್ಚುಲಿಗೆ ಮೇಯ್ನಾಗಿ 4 ಥರದ ವೆರೈಟಿ ಅನ್ನು ಬಿಟ್ಟಿದ್ದೀವಿ. ರೋಹು, ಕಾಟ್ಲಾ, ಗ್ರಾಸ್ ಕಾರ್ಪ್ ಅಂದರೆ ಹುಲ್ಗೆಂಡೆ ಮತ್ತು ಕಾಮನ್ ಕಾರ್ಪ್ 4 ವೆರೈಟಿ ಇದ್ದಾವೆ. ಅದರಲ್ಲಿ ಆಲ್ಮೋಸ್ಟ್ ನಾವು ಏನಂತ ಹೇಳಿದ್ರೆ ಅದಕ್ಕೆ ಮೀನು ಬಿಡೋಕ್ಕಿಂತ ಮುಂಚೆ ನೀರಿನ ಒಂದು pH ಮತ್ತು ಅದನ್ನು ಚೆಕ್ ಮಾಡಿಸಿ, ವಾಟರ್ ಟೆಸ್ಟ್ ಮಾಡಿಸಿ, ಒಂದು ನ್ಯೂಟ್ರಲ್ ವ್ಯಾಲ್ಯೂ ಬರೋವರೆಗೂ ಒಂದು 7 to 8 pH
ಬರೋ ಹಾಗೆ ಮಾಡ್ತೀವಿ. ಅದಾದಮೇಲೆ ಒಂದು ಸಗಣಿ ಗೊಬ್ಬರವನ್ನು ಅಪ್ರಾಕ್ಸಿಮೇಟ್ಲಿ ನಮ್ಮ ಸೈಜ್ ಮುಖಾಂತರ ಆ್ಯಕ್ಚುಲಿ ಒಂದು 500ರಿಂದ 1 ಟನ್ ಸಗಣಿ ಗೊಬ್ಬರ, ಹಸಿ ಸಗಣಿ ಗೊಬ್ಬರವನ್ನು ಬಳಸಿ ನೀರನ್ನ ಆ್ಯಕ್ಚುಲಿ ಮೀನು ಕೃಷಿಗೆ ಆಲ್ಮೋಸ್ಟ್ ಒಗ್ಗುವಂತೆ ಮಾಡ್ತೀವಿ. ಆ್ಯಕ್ಚುಲಿ ಮೀನು ಮರಿಗಳು ಆ್ಯಕ್ಚುಲಿ ಫಿಶರಿ ಡಿಪಾರ್ಟ್ಮೆಂಟ್ ಸೋಮವಾರಪೇಟೆಯಿಂದ ಸಿಗ್ತದೆ. ನಾವು ಅದನ್ನು ತಂದು ಬಿಟ್ಟ ನಂತರ ಆ್ಯಕ್ಚುಲಾಗಿ ಮಾಡೋ ದಿವಸದಿಂದನೇ ಅದಕ್ಕೆ ಆ್ಯಕ್ಚುಲಿ ಫೀಡ್ ಶುರು ಮಾಡ್ತೀವಿ. ಮೇಯ್ನಾಗಿ ರೈಸ್ ಬನ್ ಅಂದರೆ ಅಕ್ಕಿ ತೌಡು ಮತ್ತು ಕಡಲೆ ಹಿಂಡಿ ಮಿಶ್ರ ಮಾಡಿ ಪುಡಿ ಮಾಡಿ ಅದಕ್ಕೆ ಫೀಡ್ ಕೊಡ್ತೀವಿ. ಒಂದು 3 ತಿಂಗಳವರೆಗೂ ಒಂದು ಸ್ವಲ್ಪ ಮರಿ ದೊಡ್ಡದಾಗೋವರೆಗೂ ಫೀಡ್ ಮಾಡ್ತಾ ಇರ್ತೀವಿ, ಎಕ್ಸ್ಟರ್ನಲ್ ಫೀಡಿಂಗ್ ಇರ್ತದೆ. ಅದಾದಮೇಲೆ ಆ್ಯಕ್ಚುಲಿ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಆ್ಯಕ್ಚುಲಿ ಅಂತ ಹೇಳಿದ್ರೆ ನೀರಿನಲ್ಲೇ ಆ್ಯಕ್ಚುಲಾಗಿ ಒಂದು ಆಹಾರ ಉತ್ಪಾದನೆ ಹೇಗೆ ಮಾಡಬೇಕು ಅನ್ನೋದು ಏನು ತರಬೇತಿಯಲ್ಲಿ ಕಲ್ತೀವಿ. ಅದ್ರ ಮೇಲೆ ಸಗಣಿ ಗೊಬ್ಬರ ಆಗಲಿ, ಆಮೇಲೆ ಯೂರಿಯಾ ಒಂದು kg ದೊಡ್ಡ ಕೆರೆಗಳಿಗೆ, ಇನ್ನೊಂದು ಸಣ್ಣ ಕೆರೆಗಳಿಗೆ ಅಪ್ರಾಕ್ಸಿಮೇಟ್ಲಿ ಒಂದು 500ರಿಂದ 250ರಿಂದ 500 ಗ್ರಾಮ್ವರೆಗೂ ಉಪಯೋಗಿಸ್ತೀವಿ. ಎಲ್ಲವನ್ನು ನೀರಲ್ಲಿ ಕರಗಿಸಿ ಎರಚ್ತೀವಿ. ಮೇಯ್ನಾಗಿ ಬಿಸಿಲಿರೋ ಟೈಮಲ್ಲಿ ಹಾಕ್ತೀವಿ ಅದನ್ನು. ಆಮೇಲೆ ಮೇನ್ ವೆರೈಟಿ ನಮ್ಮ ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಹುಲ್ಲು ಚೆನ್ನಾಗಿರೋದ್ರಿಂದ, ಕಾಡು ಸೀಮೆ ಹುಲ್ಲು ಚೆನ್ನಾಗಿರೋದ್ರಿಂದ ಸುತ್ತಮುತ್ತ ನಾವು ಗ್ರಾಸ್ ಕಾರ್ಪ್ ಅಂತ ಹುಲ್ಲುಗೆಂಡೆಯನ್ನೇ ಮೇನ್ ವೆರೈಟಿಯಿಂದ ಹಾಗೆ ಉಪಯೋಗಿಸ್ತಾ ಇದ್ದೀವಿ. ಪ್ರತಿ ದಿವಸ 1 ಕಂತೆ 2 ಕಂತೆ ಅದು ಹೇಗೆ ತಿಂತದೆ ನೋಡಿಕೊಂಡು, ಅಥವಾ ಒಂದೊಂದು ಸತಿ ಜಾಸ್ತಿ ಕೂಡ ಅದನ್ನು ಆ್ಯಕ್ಚುಲಾಗಿ ಅದಕ್ಕೆ ಫೀಡ್ ಮಾಡ್ತೀವಿ. ಅದಾಗಿ ಅಪ್ರಾಕ್ಸಿಮೇಟ್ಲಿ ಒಂದೂವರೆ ವರ್ಷ, ಇಲ್ಲಿ ಮಳೆ ರೀಜನ್ ಆದ್ದರಿಂದ ಆ್ಯಕ್ಚುಲಾಗಿ 1-1.5 ವರ್ಷಕ್ಕೆ ಆ್ಯಕ್ಚುಲಾಗಿ ನನಗಂತೂ ಅದು ಇಳುವರಿಗೆ ಬರ್ತದೆ. ಮೇಯ್ನಾಗಿ ಆ್ಯಕ್ಚುಲಾಗಿ ರೋಹು ಮತ್ತು ಕಾಮನ್ ಕಾರ್ಪ್ ಮತ್ತು ಕಾಟ್ಲ ಏನಿದೆ ಒಂದು 2 kg ಬರೋವರೆಗೂ ಕಾಯ್ತೀವಿ. ಆಮೇಲೆ ಹಾರ್ವೆಸ್ಟ್ ಮಾಡಿ ಅದು ಮಾರಾಟಕ್ಕೆ ತಯಾರಾಗ್ತದೆ. ಆದರೆ ಗ್ರಾಸ್ ಕಾರ್ಪ್ ಆ್ಯಕ್ಚುಲಿ ಹುಲ್ಲುಗಂಡೆ ಏನಿದೆ ಅದು ನಮ್ಮದು ಫೀಡಿಂಗ್ ಹುಲ್ಲು ಇರೋದ್ರಿಂದ, ಆ್ಯಕ್ಚುಲಿ ಹುಲ್ಲು ಫೀಡ್ ಮಾಡೋದ್ರಿಂದ ನಮಗೊಂದು 6ರಿಂದ 8 kg ಸಹ ಬರ್ತದೆ ಅದೇ ಟೈಮಲ್ಲಿ. ಅಂದಾಜಲ್ಲಿ ನಮ್ಮ 3 ಕೆರೆ ನಮ್ಮ ಗಾತ್ರದ ಪ್ರಕಾರ ನಮಗೊಂದು ಅಂದಾಜಲ್ಲಿ 1ರಿಂದ 1.5 ಟನ್ ಅಷ್ಟವರೆಗೂ ಉತ್ಪಾದನೆ ಆಯ್ತದೆ. ಇದನ್ನು ನಾವು ಮಾರುಕಟ್ಟೆ ಡೈರೆಕ್ಟಾಗಿ ಇಲ್ಲಿ ಸಂತೆಗೂ ಸಹ ಮೀನು ಸಂತೆಗೂ ಸಹ ಕೊಡ್ತೀವಿ. ಪ್ಲಸ್ ನಮ್ಮ ಇಲ್ಲೇ ಸುತ್ತಮುತ್ತ ಹಳ್ಳಿಯವರು ಸಹ ನಾವು ಹಿಡಿಬೇಕಾದ್ರೇ ಇಲ್ಲೇ ಖರೀದಿಸ್ತಾರೆ. ನನಗೊಂದು ಅಂದಾಜಲ್ಲಿ ಒಂದು 130ರಿಂದ 140 ರೂಪಾಯಿ 150 ರೂಪಾಯಿವರೆಗೂ ಸಹ ದೊರಕಿದ್ದೈತೆ ಕೆಜಿಗೆ. ಅಂದರೆ ಅಂದಾಜಲ್ಲಿ ನನಗೆ 1 ಟನ್ ಬಂದರೆ 1 ಲಕ್ಷ ಏನು ಖರ್ಚು 80,000 ಖರ್ಚಾಯ್ತದೆ, 1 ಲಕ್ಷವರೆಗೂ ನನಗೆ ಆ್ಯಕ್ಚುಲಾಗಿ ಲಾಭ ಬರ್ತಾ ಉಂಟು 1.5 ವರ್ಷ ಟೈಮ್ಗೆ. ಈ ಮೀನಿಗೆ ನಾವು ಏನು ಆ್ಯಕ್ಚುಲಿ ಉಪಯೋಗಿಸ್ತೀವಿ, ಸಗಣಿ ಗೊಬ್ಬರ ಆಗಲಿ ಅಥವಾ ನೈಟ್ರೋಜನ್ ಇದು ಉತ್ಪಾದನೆಗೆ ಏನು ಯೂರಿಯಾ ಎಲ್ಲ ಹಾಕ್ತೀವಿ, ಇದು ನಾವು ಸ್ಪ್ರಿಂಕ್ಲರ್ಗಾಗಿ ಆ್ಯಕ್ಚುಲಿ ಉಪಯೋಗಿಸಿದಾಗ, ಕಾಫಿ ಆಗಲಿ ಮೆಣಸು ಬೆಳೆಗಾಗಿ ಏನು ಉಪಯೋಗಿಸ್ತೀವಿ ಅದ್ರಲ್ಲಿ ನಮ್ಗೆ ಆ್ಯಕ್ಚುಲಿ ಅಂದಾಜಲ್ಲಿ ನಾವು ಗೊಬ್ಬರ ರಹಿತ ಆ್ಯಕ್ಚುಲಿ ಮಿಶ್ರಹಿತ ಒಂದು ನೀರು ಉಪಯೋಗಿಸ್ದಂಗೆ ಆಗ್ತದೆ. ಅದರಿಂದ ನಮಗೆ ಇನ್ನೊಂದು ಅಡಿಷ್ನಲ್ ಬೆನಿಫಿಟ್ ಕಾಣಿಸ್ತದೆ. ನಮಗೇನಂದರೆ ಮೀನಷ್ಟೇ ಅಲ್ಲ, ಕಾಫಿಯಲ್ಲಿ ಸಹ ಅಥವಾ ನಮ್ಮ ತೋಟ ಬೆಳೆಗಳಲ್ಲಿ ಸಹ ಏನು ಇದೆ ಉತ್ಪಾದನೆ ಹೆಚ್ಚು ಕಂಡು ಬಂದಂಗೆ ಅನಿಸಿದೆ. ಅದೊಂದು ಸೆಕೆಂಡರಿ ಏನು ಇದೆ ಅದು ಆ್ಯಕ್ಚುಲಿ ಅದು ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5 ಗಂಟೆ 30 ನಿಮಿಷಕ್ಕೆ ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.